ಮನುಷ್ಯನ ಜೀವನದ ದೊಡ್ಡ ಗುರಿ ಈ ದುಃಖದಿಂದ ಪಾರಾಗುವ ಬಗೆ ಹೇಗೆ. ನಮ್ಮೆಲ್ಲರಿಗೆ ಒಂದು ಹೆಬ್ಬಯಕೆ, ಯಾವಾಗಲೂ ನಾನು ಸುಖವಾಗಿರಬೇಕು. ಯಾರಿಗಾದರೂ ಇಷ್ಟ ಇದೆಯಾ ಕೆಟ್ಟದಾಗಿರಬೇಕು ಅಂತ, ಸುಖವಾಗಿರಬೇಕು ಅಂತ? ಯಾರಿಗಾರು ಮಲ್ಕೊಳ್ಳುವಾಗ ಅನಿಸಿದೆಯಾ ಬೆಳಗ್ಗೆ ಆದರೆ ಸಾಕಪ್ಪ, ಒಂದು ತಲೆನೋವು ಬಂದರೆ ಸಾಕಪ್ಪ, ನಾನು ತಲೆನೋವು ಅಂತ ಡಾಕ್ಟ್ರ್ ಹತ್ರ ಹೋಗಬೇಕು, ಡಾಕ್ಟ್ರು ನನಗೆ ಬ್ರೈನ್ ಹೆಮರೇಜ್ ಅನ್ನಬೇಕು, ಇಂಥ ಸಣ್ಣ ಸಣ್ಣ ಕಾಯಿಲೆ ನಂಗೆ ಬರಬಾರ್ದು, ದೊಡ್ಡ ದೊಡ್ಡ ಕಾಯಿಲೆ ಯಾರಿಗಾರ ಆಸೆ ಇದೆಯಾ? ಯಾರಿಗೆ ಇಂಥ ಆಸೆ ಇಲ್ಲದಿದ್ದರೂ ಒಂದು ಗೋಳು, ಅನುಗಾಲವು ಚಿಂತೆ ಈ ದೇಹಕ್ಕೆ. ದೇಹ ಧಾರಣೆ ಮಾಡಿದ ಎಲ್ಲ ಜೀವರಿಗೆ ದುಃಖ. ದುಃಖದಲ್ಲಿರುವ ಎಲ್ಲ ಜೀವರ ಪ್ರಯತ್ನ ದುಃಖವೇ ಇಲ್ಲದ ಸುಖ ಪಡೆಯುವ ಬಯಕೆ. ನಿಮಗೆ ಆಶ್ಚರ್ಯ ಗೊತ್ತಾ? ದುಃಖ ಇಲ್ಲದ ಸುಖ ಈ ಭೂಲೋಕದಲ್ಲಿಲ್ಲ. ಏನು ಸುಖ ಅಂತ ತಂದರೂ ಅದರೊಳಗೊಂದು ದುಃಖ ಇದ್ದೇ ಇರುತ್ತೆ. ಈಗ ಜಗತ್ತಲ್ಲಿ ನೋಡಿ, ಬೈ ಒನ್ ಗೆಟ್ ಒನ್ ಅಂತ, ಒಂದಕ್ಕೊಂದು ಫ್ರೀ, ಏನು ತೊಗೊಂಡ್ರು ಅದಕ್ಕೊಂದು ಫ್ರೀ. ಸುಖ ಅಂತ ಒಂದು ಐಟಮ್ ಮನೆಗೆ ತಂದರೆ ಅದ್ರ ಹಿಂದೆ ಗೊತ್ತಿಲ್ಲದೆ ದುಃಖ ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿರುತ್ತೆ. ಏನೇ ತಗೊಳ್ಳಿ, ಈ ಮನೆ ಕಟ್ಟಿದ್ರೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತೇವೆ, ಆ ಮನೆ ಕಟ್ಟಿದ ಮೇಲೆ ಪ್ರಾಬ್ಲಮ್. ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೇವೆ ಅಂತ ಅಂದ್ಕೋತೇವೆ, ಆದಮೇಲೆ ಗೊತ್ತಾಗೋದು ಮದುವೆ ಆಗೋವರೆಗೂ ಒಂದೇ ಪ್ರಾಬ್ಲಮ್. ಏನು ಗೊತ್ತಾ? ಮದುವೆ ಆಗಿಲ್ಲ ಅಂತ. ಆಮೇಲೆ ಶುರು ನೋಡಿ, ಒಂದ್ರ ಜೊತೆಗೆ 100 ಪ್ರಾಬ್ಲಮ್. ಹಾಗಾದರೆ ದುಃಖವೇ ಆಗಬಾರ್ದು. ಸುಖ ಇರುವ, ದುಃಖ ಮಿಶ್ರ ಅಲ್ಲದ ಕೇವಲ ಸುಖದ ಲೋಕ ಅದು 3: ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಇದರ ಓನರು ಜನಾರ್ದನ. ಅವನು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಹಾಗಾದರೆ ನಾವೆಲ್ಲ ಅವನ ಆರಾಧನೆ ಮಾಡಬೇಕು, ಅವನನ್ನು ತಿಳಿಬೇಕು, ಅವನನ್ನು ಉಪಾಸನೆ ಮಾಡಬೇಕು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ತನು ನಿನ್ನದು, ಜೀವನ ನಿನ್ನದು, ಸರ್ವ ಸಮರ್ಪಣೆಯೇ ಸದುಪಾಯ. ದೇವರಲ್ಲಿ ಸರೆಂಡರ್ ಆಗಬೇಕಂತೆ, ದೇವರ ಹತ್ರ ಪ್ರಪತ್ತಿ ಭಕ್ತಿಯನ್ನು ಮಾಡಬೇಕಂತೆ. ಅದಕ್ಕೆ 9 ಮೆಟ್ಟಿಲನ್ನು ಏರಬೇಕಂತೆ. ಆ 9 ಮೆಟ್ಲು ಯಾವುದಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಈಗ ನೀವು ಮಾಡ್ತಿರೋದು ಮೊದಲನೇ ಸ್ಟೆಪ್, ಶ್ರವಣ. ದೇವರ ಕಥೆನ ನಿರಂತರ ಕೇಳಬೇಕಂತ. ಕೇಳಬೇಕು. ಆಚಾರ್ಯ ಯಾವತ್ತು ನಿಲ್ಲಿಸ್ಬೋದು ಕೇಳೋದಕ್ಕೆ? ಸ್ಟಾಪ್. ಯಾವತ್ತು ಗೊತ್ತಾ? ನಿಮ್ಮ ಬಾಯಲ್ಲಿ ಯಾವತ್ತು ವಾಪಸ್ ಬರುತ್ತೋ ಅವತ್ತು ನಿಲ್ಲಿಸ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ, ಬುದ್ಧಿಗೆ, ಅರಿವಿಗೆ ಬಾರದೆ ನಿಮ್ಮ ಬಾಯಲ್ಲಿ ಭಗವಂತನ ನಾಮ ಸಂಕೀರ್ತನೆ ಅಸ್ಖಲಿತವಾಗಿ ಯಾವಾಗೂ ಬರ್ತಾ ಇದೆ ಅಂತಾದ ಕೇಳೋದನ್ನು ನಿಲ್ಲಿಸ್ಬೋದು. ಈ ನೆಲ್ಲಿ ಕೆಳಗೆ ನೀರು ಬರುವಾಗ ಕೊಡ ಇಟ್ಟಿರ್ತಾರೆ. ಎಲ್ಲಿವರೆಗೂ ಇಟ್ಟಿರ್ತಾರೆ? ತುಂಬಿ ಕೆಳಗೆ ಚೆಲ್ಲಬೇಕು. ಹಾಗಾಗಿ ಭಾಗವತ ಎಲ್ಲಿವರೆಗೂ ಕೇಳಬೇಕು? ಕಿವಿ ಒಳಗೆ ಕೇಳಿ ತುಂಬಿ ಬಾಯಲ್ಲಿ ಚೆಲ್ಲಬೇಕು. ಈಗ ನಾನು ಚೆಲ್ತಾ ಇದ್ದೀನಿ, ನನ್ನ ಹೊಟ್ಟೆ ಒಳಗಿದ್ದದ್ದು, ಹೃದಯದಲ್ಲಿದ್ದದ್ದನ್ನು ಚೆಲ್ತಾ ಇದ್ದೀನಿ. ಆ ಚೆಲ್ಲುವ ತನಕ ಕೊಡವನ್ನು ಇಟ್ಟು ನೀರು ಹಿಡಿಯುವಂತೆ ಈ ದೇಹ ಅನ್ನುವ ಕೊಡ, ಇದರಲ್ಲಿ ನೀರು ಅಂದರೆ ಭಾಗವತ. ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ದೇವರು ನಮಗೊಂದು ಬಿಂದಿಗೆ ಕೊಟ್ಟಿದ್ದಾನೆ. ಅಕ್ಕ, ತಾರಕ್ಕ. ಅಕ್ಕ ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಅತಿ ತತ್ವಕ್ಕೆ ಅಭಿಮಾನಿ. ಅವಳು ಕೊಡೋದೇ, ಅಮ್ಮ ಕೊಟ್ಟದ್ದೇ ಈ ದೇಹ. ಇದು ಬರೀ ದೇಹ ಅಲ್ಲ, ಇದು ಕೊಡ. ಇದರಲ್ಲಿ ತುಂಬಿಸ್ಕೊಳ್ಳಿಕ್ಕಿದೆ.
ಏನು ತತ್ವಜ್ಞಾನದ ಜಲ, ಆ ಜಲವನ್ನು ತುಂಬಿಸ್ಕೊಳ್ಳಿಕ್ಕಾಗಿ ಮಾನವ ಜನ್ಮ ಕೊಟ್ಟಿರೋದು. ನರಿ, ನಾಯಿ, ಕುರಿ, ಕೋಳಿ, ಕತ್ತೆ, ಹಂದಿ ಒಂದು ಇಲ್ಲಿ ಉಪನ್ಯಾಸಕ್ಕೆ ಬಂದಿಲ್ಲ. ಯಾಕಂದರೆ ಅವು ಕೇಳಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಕೇಳಿದ್ರೂ ಸರಿ, ಕೇಳಿದ್ರೂ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇರೋದು ಒಂದೇ ಒಂದು ಪ್ರಾಣಿಗೆ, ಅದು ಮನುಷ್ಯ ಪ್ರಾಣಿ. ಮಾನವ ಜನ್ಮ ದೊಡ್ಡದು. ಯಾಕಂದರೆ ಇಂಥ ಮಡಿಕೆ ಬಂದಾಗ, ಇಂಥ ಶರೀರ ಅಕ್ಕ ಮಹಾಲಕ್ಷ್ಮಿ ಕೊಟ್ಟಾಗ ಭಗವಂತನ ಅರಿವು ಅನ್ನುವ ಜಲವನ್ನು ತುಂಬಿಸಿಕೊಳ್ಳುವ ಜನ್ಮ ಮಾನವ ಜನ್ಮ. ಈ ಜನ್ಮ ಬಂದಾಗ ಜ್ಞಾನವನ್ನು ತುಂಬಿಕೊಳ್ಳಬೇಕು. ಅದಕ್ಕಾಗಿಯೇ ಇಂಥ ಪಾಠ ಪ್ರವಚನದ ಆಯೋಜನೆ. ಈ ಜಲವನ್ನೇ ವೇದವ್ಯಾಸದೇವರು ವೇದಗಳ ಒಳಗೆ ಇಟ್ಟಿದ್ದಾರೆ. ವೇದಾಂತ ಬ್ರಹ್ಮಸೂತ್ರದ ಒಳಗೆ ಇಟ್ಟಿದ್ದಾರೆ. ನಮಗೆ ವೇದ ಅಲ್ಲ, ವೇದಾಂತ ಅರ್ಥ ಆಗಲಿಲ್ಲ. ಏನು ಅರ್ಥ ಆಗದ ಮಕ್ಕಳಿಗೂ ಅರ್ಥ ಆಗುವಂಥದ್ದು ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳಿಬಿಟ್ರೆ ಮಕ್ಕಳು ಆರಾಮಾಗಿ ಕೇಳ್ತಾ ಅರ್ಥ ಮಾಡ್ಕೊಳ್ಳುತ್ರಿ. ಹಾಗೆ ದೇವರಿಗೆ ನಾವೆಲ್ಲ ಮಕ್ಕಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಭಗವಂತನ ಮಕ್ಕಳು ನಾವೆಲ್ಲ. ನಮ್ಮ ಮೇಲೆ ಕರುಣೆಯಿಂದ ಭಗವಂತ ತನ್ನ ತತ್ವವನ್ನು ಕಥೆಗಳ ರೂಪಗೋಸ್ಕರ ಹೇಳಿದ್ದಾನೆ. ಆ ಕಥೆಗಳು 5,000 ವರ್ಷಗಳ ಹಿಂದೆ ಹೇಳಿದ್ದು. ಅದು ಪುರಾತನ ಕಥೆಗಳು. ಅದಕ್ಕೆ ಅದರ ಹೆಸರು ಪುರಾಣಗಳು ಅಂತ. ಪುರಾತನ ಕಥೆಗಳೇ ಪುರಾಣ. ಅದು ಎಷ್ಟು ಪುರಾಣಗಳಿದೆ? 18. ಆ 18ರಲ್ಲಿ ಲಾಸ್ಟ್ ಪುರಾಣ ಯಾವುದು ಅಂದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಶ್ರೀಮದ್ ಭಾಗವತ. ಇದು ವೇದವ್ಯಾಸದೇವರ ಮುಖ ಕಮಲದಿಂದ ಹೊರಬಂದ ಕಟ್ಟಕಡೆಯ ಪುರಾಣ ಗ್ರಂಥ. ಇದು ಎಂಥದ್ದು ಅಂತ ನಿಮ್ಮೂರಿನಲ್ಲಿ ಹುಟ್ಟಿದ ಮಧ್ವಗುರುಗಳು ಹೇಳ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಪುರಾಣಸಾರ ರೂಪ ಶ್ರೀಮದ್ ಭಾಗವತಾಭಿಧ. ಭಾಗವತ ಅಂದರೆ 5 ಮುಖದ ಗ್ರಂಥ. ಇದರ ಒಳಗೆ 5 ಗ್ರಂಥಗಳ ಪರಿಚಯ ಆಗತ್ತೆ. ಬ್ರಹ್ಮಸೂತ್ರಗಳ ಮಹಾಭಾರತದ ಕಥೆಯ ನಿರ್ಣಯವನ್ನು ಮಾಡುವಂಥದ್ದು, ಗಾಯತ್ರಿಗೆ ವ್ಯಾಖ್ಯಾನ, ವೇದಾರ್ಥದ ತರ್ಜುಮೆ, 18 ಪುರಾಣಗಳ ಸಾರ ಶ್ರೀಮದ್ ಭಾಗವತ ಅಂತ. ಇಂಥ ಭಾಗವತ 344 ಅಧ್ಯಾಯಗಳಿಂದ ಕೂಡಿದೆ. 18,000 ಶ್ಲೋಕಗಳಿದೆ. 12 ಸ್ಕಂದಗಳಾಗಿ ವೇದವ್ಯಾಸದೇವರು ವಿಭಾಗ ಮಾಡಿದ್ದಾರೆ. ಇದು ಇಬ್ಬರ ನಡುವೆ ನಡೆಯುವ ಸಂವಾದ, ಕಾನ್ವರ್ಜೇಷನ್. ಪರೀಕ್ಷಿತ ಮತ್ತು ಶುಕಾಚಾರ್ಯ ನಡೆದ ಸಂವಾದವೇ ಶ್ರೀಮದ್ ಭಾಗವತ. ಇದರ ಒಳಗೆ 8ನೇ ಸ್ಕಂದದಲ್ಲಿ ಬಂದ ಕಥೆ ಬಲಿಚಕ್ರವರ್ತಿಯ ಉದ್ಧಾರ ಮಾಡಿದ ಸುಂದರ ರೂಪದ ವಾಮನ ಚರಿತ್ರೆ. ಅದು 8ನೇ ಸ್ಕಂದದ 3ನೆಯ ಕಥೆ. 8ನೇ ಸ್ಕಂದದಲ್ಲಿ ಒಟ್ಟು 3 ಕಥೆಗಳ ಗಂಟು. ಅದು ಮೊದಲ ಕಥೆ ಯಾವುದು ಅಂದರೆ ಆನೆಯನ್ನು ಮೊಸಳೆಯಿಂದ ಬಿಡಿಸಿದ ಗಜೇಂದ್ರವರದನಾದ ಭಗವಂತನ ಕಥೆಯಾದರೆ, 2ನೇ ಸಮುದ್ರ ಮಥನ ಮಾಡಿ ದೇವದಾನವರಲ್ಲಿ ದೇವತೆಗಳು ಅಮೃತವನ್ನು ಭಗವಂತನ ಅನುಗ್ರಹದಿಂದ ಪಡೆದ ಕಥೆ 2ನೇ ಕಥೆ ಆದರೆ, ವಾಮನಾವತಾರದ ಚರಿತ್ರೆ 3ನೇ ಕಥೆ. ಇದರ ವಿಸ್ತಾರವಾದ ಉಪನ್ಯಾಸ ದಿನಗಟ್ಟಲೆ ವಾರಗಟ್ಟಲೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಅದನ್ನು ನಾನು 1 ತಾಸಲ್ಲಿ ಎಷ್ಟು ಸಾಧ್ಯವೋ, ನಿಮಗೆ ಗೊತ್ತಿದೆ, ಕಂಪನಿ ಸೇಲ್ ಮಾಡುವ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಪೂರ ಕೊಡಲ್ಲ, ಚೂರು ಸ್ಯಾಂಪಲ್ ಕೊಟ್ಟು ಹೋಗ್ತಾರಲ್ಲ. ಹಾಗೆ ಈ ಪ್ರಾಡಕ್ಟ್ ನಿಮಗೊಂಚೂರು ಸ್ಯಾಂಪಲ್ ಕೊಟ್ಟು ಹೋಗ್ತೇನೆ. ನಿಮಗೆ ಟೇಸ್ಟ್ ಅನ್ನಿಸಿದ್ರೆ ಮತ್ತೆ ನೀವು ಡಿಮಾಂಡ್ ಮಾಡಿ ಸಪ್ಲೈ ಆಮೇಲೆ ಮಾಡೋಣ ಅಲ್ವಾ. ಯಾವಾಗಲೂ ಕೇಳ್ತಾರೆ ಅಂತ ಪೂರ ಹೇಳಬಾರ್ದಂತ. ಆಚಾರ್ಯ ಯಾವಾಗ ನಿಲ್ಲಿಸ್ತೀರಿ ಅಂತ ನೀವು ಕೇಳೋಕ್ಕೆ ಮುಂಚೆ ನಾನು ನಿಲ್ಲಿಸ್ಬಿಡ್ಬೇಕು. ಇವರು ಹೇಳ್ತಾರೆ, ಮನುಷ್ಯರಿಗೆ ಪ್ರವಚನ ಹೇಗೆ ಹೇಳಬೇಕಂದ್ರೆ ಸಂಕ್ಷೇಪ ವಿಸ್ತರಾಭ್ಯಾಂ ಪ್ರವದಂತಿ ಮನೀಷಿಣ. ಏನಾದರೂ ಹೇಳೋದಿದ್ರೆ ಸಿಂಪಲ್ಲಾಗಿ ಹೇಳಬೇಕಂತೆ. ಆ ಕೇಳೋರೇ ಯಾಕೆ ಇಷ್ಟು ಬೇಗ ನಿಲ್ಲಿಸ್ಬಿಟ್ರಿ, ನೆಕ್ಸ್ಟ್ ಟೈಮ್ ಬಂದಾಗ ಇಷ್ಟು ಬೇಗ ಮುಗಿಸ್ಬಾರ್ದು ಅಂದರೆ ವಿಸ್ತಾರವಾಗಿ ಹೇಳಬೇಕಂತೆ. ಹಾಗಾಗಿ ನಾನಿವತ್ತು 1 ಗಂಟೆ 1.25 ಗಂಟೆ ಒಳಗೆ ಈ ಬಲಿಚಕ್ರವರ್ತಿಯ ಕಥೆ, ವಾಮನನ ಕಥೆಯನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ವೇದವ್ಯಾಸದೇವರು ಪುರುಸೊತ್ತಾಗಿ
ಕೆಲಸಕ್ಕೆ ಬಾರದ ಕಥೆಗಳನ್ನು ಪುರಾಣಗಳಲ್ಲಿ ಬರೆದಿಲ್ಲ.